ನಿರ್ಮಾಪಕರಾದಂಥ SR ಆಶೀಸ್ ಸರಿಂದ ನಮ್ಮ ಖ್ಯಾತ ವಿಮರ್ಶಕರು ಆದಂಥ ಶ್ಯಾಮ್ ಸುಂದರ್ ಬಿದಿರುಕುಂದಿ ಸರ್ ಅವರು ಒಂದು ಟಿಕೆಟನ್ನು ಖರೀದಿಸುವ ಮೂಲಕ ಈ ಪ್ರದರ್ಶನಕ್ಕೆ ಚಾಲನೆ ಕೊಡಲಿದ್ದಾರೆ. ಇಲ್ಲಿ ಸೇರಿರುವ ಯಾವತ್ತು ಗಣ್ಯರಿಗೆ ನಮಸ್ಕಾರಗಳು. ಒಂದು ಬಂಧಮುಕ್ತ ಅಂತಕ್ಕಂಥ ಒಂದು ಚಿತ್ರವನ್ನು ತೆರೆಗೆ ತಂದಿದ್ದಾರೆ. ಪ್ರೊಫೆಸರ್ ಆಸಿ ಅವರು ನನ್ನೂರಿನವರು. ಆ ಕಾರಣದಿಂದ ನನಗೆ ಹೆಚ್ಚು ಆಸಕ್ತಿ ಈ ಚಿತ್ರದಲ್ಲಿದೆ. ಅದನ್ನು ಹಾರೈಸಲಿಕ್ಕೆ ಹಿರಿಯರಾದ ಸನ್ನಿಧಿ ಸಾಹೇಬರು ಬಂದಿದ್ದಾರೆ, ಬಿದಿರುಕುಂದಿ ಸಾಹೇಬರು ಬಂದಿದ್ದಾರೆ, ಕೊಟ್ಟಿಗೆ ಅವರು ಬಂದಿದ್ದಾರೆ, ಅಂತ ನಮ್ಮ ಅಧ್ಯಕ್ಷರು ಕಸಾಪದವರು ಬಂದಿದ್ದಾರೆ. ಅವರೆಲ್ಲರ ಆಶೀರ್ವಾದ, ಅವರೆಲ್ಲ ಇಲ್ಲಿ ಸೇರಿದ ಎಲ್ಲ ಕನ್ನಡಿಗರ ಪ್ರೀತಿಯಿಂದ ಈ ಚಿತ್ರ ಹೆಚ್ಚು ಯಶಸ್ಸು ಕಾಣಲಿ, ಹೆಚ್ಚೆಚ್ಚು ಪ್ರದರ್ಶನಕ್ಕೆ ಆಗಲಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತೀವಿ. ಶ್ಯಾಮ್ ಸುಂದರ್ ಬಿದಿರುಕುಂದಿ ಸರ್ ಅವರು ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊಳ್ತೀನಿ ಸರ್. ಬಂಧಮುಕ್ತ ಈಗ ನೋಡ್ತಾ ಇದ್ದೀವಿ ನಾವು. ನೋಡಿದ ಮೇಲೆ ಅದು ಎಂಥ ಸಿನಿಮಾ ಮಾಡೋದು ಆಮೇಲೆ ಹೇಳೋಣ ಅಂತ. ಆದ್ರೆ ನಮಗೆ ಭಾಳ ಕುತೂಹಲ ಏನು ಅಂತಂದ್ರೆ, ಕನ್ನಡದಲ್ಲಿ ಬಂಧನ ಬಂದಿತ್ತು, ಮುಕ್ತಿನೂ ಬಂದಿತ್ತು. ಆದ್ರೆ ಬಂಧ ಮುಕ್ತ ಬಂದದ್ದು ಮೊದಲೇ ಸಲ. ಇದು ಭಾಳ ಕುತೂಹಲಕರವಾದಂಥ ಕಥೆ ಇದೆ ಅಂತ ಆಸೆಪಟ್ಟು ನಮ್ಮ ಗೆಳೆಯರು ಕಥೆಗಾರರಾದಂಥ ಬೇಂದ್ರೆ ಅವರಿಗೆ, ಕುಮಾರ್ ಬೇಂದ್ರೆ ಅವರಿಗೆ, ಅವ್ರ ಹೆಸರನ್ನ ಕುಮಾರ್ ವ್ಯಾಸನೂ ಇದ್ದಾನೆ, ದ ರಾ ಬೇಂದ್ರೆನೂ ಇದ್ದಾರೆ, ಎರಡೂ ಕೂಡಿ ಕುಮಾರ್ ಬೇಂದ್ರೆ. ಅವ್ರ ಕಥೆಗಾರರು ಈಗ ಸಿನಿಮಾದೊಳಗೊಂದು ಕತೆ ತೋರಿಸ್ತಾರೆ, ಕತೆ ಬರೀತಾರೆ, ಓದ್ತೀವಿ, ಕತೆ ಚಿತ್ರ ಮಾಡಿದ್ದಾರೆ, ಅದನ್ನು ನಾವೀಗ ನೋಡ್ತೀವಿ. ಅವರಿಗೆ ಮತ್ತು ಬಂದಂಥ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತು ಶುಭಾಶಯಗಳನ್ನು ಕೋರಿ ಈಗ ಸಿನಿಮಾ ನೋಡೋಣ. ಬಂಧಮುಕ್ತ ಚಲಚಿತ್ರ ಪ್ರದರ್ಶನಕ್ಕೆ ನಾವು ಬಂದೀವಿ. ಆದರೆ ನಾವು ಬಂಧಮುಕ್ತ ಆಗಿಲ್ಲ ಇವತ್ತು, ಇವ್ರ ಬಂಧನದೊಳಗೆ ಇದ್ದೀವಿ. ಹೀಗಾಗಿ ಇವರ ಚಿತ್ರ ಅದು ಬಹಳ ಯಶಸ್ವಿ ಆಗಲಿ ಅಂಥೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೇನೆ. ಶರಣಪ್ಪ ಕೊಟ್ಟಿಗೆ ಸರ್ ಅವರು ಒಂದೆರಡು ಮಾತುಗಳನ್ನು ಆಡ್ಬೇಕಂತ. ಒಬ್ಬ ಚಲನಚಿತ್ರ ನಿರ್ಮಾಪಕನಾಗಿ ಬಸವೇಶ್ವರ ಕ್ರಿಯೇಷನ್ ವತಿಯಿಂದ ಇವತ್ತು ಬಂಧಮುಕ್ತ ಚಲನಚಿತ್ರವನ್ನು ವೀಕ್ಷಿಸಲು ಹುಬ್ಬಳ್ಳಿಯಲ್ಲಿ ಅಪಾರ ಪ್ರೇಕ್ಷಕರು ಆಗಮಿಸಿದ್ದೀರಿ. ತಮಗೆ ಕೃತಜ್ಞತಾಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುವುದಷ್ಟೇ ಅಲ್ಲ, ಚಲನಚಿತ್ರಕ್ಕೆ ನೀವು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಿರಿ. ವಿಶೇಷವಾಗಿ ನಮ್ಮ ಆಶಿಯವರು ನಿರ್ಮಾಣ ಮಾಡುತ್ತಿರುವ ಕುಮಾರ್ ಬೇಂದ್ರೆ ಅವರ ನಿರ್ದೇಶನದಲ್ಲಿ ತಯಾರಾದ ಬಂಧಮುಕ್ತ ಚಲನಚಿತ್ರವು ಇನ್ನೂ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ನನ್ನ ಆತ್ಮೀಯ ಮಿತ್ರರು, ಪತ್ರಕರ್ತರು ಆದಂಥ ಡಾಕ್ಟರ್ ಚಿದಾನಂದ್ ಕಮ್ಮಾರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕುಮಾರ್ ಬೇಂದ್ರೆ ಅವರ ನಿರ್ದೇಶನದಲ್ಲಿ ಬಂದಿರತಕ್ಕಂಥ ಬಂಧಮುಕ್ತ ಸಿನಿಮಾ ಕನ್ನಡ ಚಿತ್ರರಂಗದ ಬೇರೆ ಬೇರೆ ಆಯಾಮಗಳನ್ನು ಕೂಡ ತಲುಪಲಿ. ಹಾಗೆ ನಮ್ಮ ಆಸೀಸ್ ಸರ್ ಅವರು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯ ಪ್ರಯತ್ನಗಳು ಹೊಸದಾಗಿರ್ತಕ್ಕಂಥದ್ದು. ಮತ್ತು ಉತ್ತರ ಕರ್ನಾಟಕದ ಕಲಾವಿದರು, ಇಲ್ಲಿನ ನಿರ್ಮಾಪಕರು ಮತ್ತು ನಿರ್ದೇಶಕರನ್ನು ಬೆಳಕಿಗೆ ತರುವಲ್ಲಿ ಇಂತಹ ಪ್ರಯತ್ನಗಳು ಸದಾ ನಿರಂತರವಾಗಿ ಇರಲಿ ಅಂತ ಆಶಿಸಿ ಈ ಒಂದು ಬಂಧಮುಕ್ತ ಸಿನಿಮಾದ ಪ್ರದರ್ಶನ ಯಶಸ್ವಿಯಾಗಲಿ ಮತ್ತು ಇದು ಹೆಚ್ಚು ಜನರನ್ನು ತಲುಪಿ ಇಂತಹ ಅನೇಕ ಸಿನಿಮಾಗಳು ಮತ್ತು ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕುಮಾರ್ ಬೇಂದ್ರೆ ಅವರು ಮತ್ತು ಆಸೀಸ್ ಸರ್ ಅವರ ನಿರ್ಮಾಣದಲ್ಲಿ ಮತ್ತಷ್ಟು ಮೂಡಿ ಬರಲಿ ಅಂತ ತಮ್ಮೆಲ್ಲರ ಪರವಾಗಿ ನಾನು ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
ಬಂಧಮುಕ್ತ ಈ ಸಿನಿಮಾ ನೋಡಿದಾಗ ಬಹುಶಃ ನನ್ನನ್ನೇ ನಾನು ಮರ್ತುಕೊಂಡು ಬಿಟ್ಟಿದ್ದೆ. ಸಾಮಾಜಿಕ ಸಮಸ್ಯೆಗಳನ್ನು ತೆಗೆದುಕೊಂಡು ಅರ್ಥವತ್ತಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಮೂಡಿ ಬರ್ತಕ್ಕಂಥ ಸಂಭಾಷಣೆಯಿಂದ ಭಾಳ ಸುಂದರವಾದಂಥ ಈ ಚಿತ್ರ ಬಂದದ್ದನ್ನು ನಿಜವಾಗೂ ಕೂಡ ಇದನ್ನು ನಾವು ಸ್ವಾಗತಿಸಬೇಕು. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಹೊಸ ಜನಾಂಗ ಏನಿದೆ ಅವರಿಗೆ ಅರ್ಥವನ್ನು ಕೊಡ್ತಕ್ಕಂಥ ಇದೊಂದು ಫಿಲ್ಮ್ ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೀನಿ. ಇಂಥ ಸಿನಿಮಾಗಳು ಇದರಲ್ಲಿ ಹೊಡೆದಾಟ ಇಲ್ಲ, ಬಡದಾಟ ಇಲ್ಲ, ಹಾಡುಗಳಿಲ್ಲ, ಅದರ ಸಂಭಾಷಣೆ ಮಾತ್ರ ಅದ್ಭುತವಾದ ಸಂಭಾಷಣೆ ಇದೆ. ಅವರು ಪಾತ್ರ ವಹಿಸ್ತಕ್ಕಂಥ ಎಲ್ಲರೂ ಕೂಡ ಅದಕ್ಕೆ ಬಹಳ ಸಮರ್ಥವಾದಂಥ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇದು ಭಾಳ ಪಾಪ್ಯುಲರ್ ಆಗಿ ಬರಬೇಕು ಅಂತಕ್ಕಂಥದ್ದು. ಮತ್ತು ಏನು ಶ್ರಮ ವಹಿಸಿದ್ದಾರಲ್ಲ ಆ ಶ್ರಮಕ್ಕೆ ನಿಜವಾಗೂ ಕೂಡ ಇವತ್ತು ಪ್ರೇಕ್ಷಕರಾದಂಥವ್ರು ನಾವು ಹೆಚ್ಚಿನ ಗೌರವ ಮತ್ತು ಬೆಲೆ ಕೊಡಬೇಕು ಅಂತೇಳಿ ನನ್ನ ಆಸೆ ಇದೆ. ಪ್ರೊಫೆಸರ್ ಶಿವಪುತ್ರಪ್ಪ ಆಸಿ ಅವರ ಕಥೆಯನ್ನು ಆಧರಿಸಿರ್ತಕ್ಕಂತಹ ಬಂಧಮುಕ್ತ ಸಿನಿಮಾವನ್ನು ಪತ್ರಕರ್ತ ಸ್ನೇಹಿತರು ಕವಿ ಕುಮಾರ್ ಬೇಂದ್ರೆ ಅವರು ತಮ್ಮ ನಿರ್ದೇಶನದಲ್ಲಿ ಇವತ್ತು ತೆರೆ ಮೇಲೆ ಯಶಸ್ವಿ ಪ್ರದರ್ಶನವನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಸ್ಥಳೀಯ ಕಲಾವಿದರನ್ನು ಬಳಸಿಕೊಂಡು ಮತ್ತು ಇಲ್ಲಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಚಿತ್ರೀಕರಿಸಿರ್ತಕ್ಕಂತಹ ಬಂಧಮುಕ್ತ ಸಿನಿಮಾ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸಿನಿಮಾ ನಿರ್ಮಾಣದ ಹಾದಿಯಲ್ಲಿ ಹೊಸ ಹೆಜ್ಜೆಗಳನ್ನು ಇರಿಸಿದೆ ಅಂತ ಇವತ್ತು ನಾವು ಭಾವಿಸ್ಬೋದು. ಸೊ ಅಲ್ಲದೇ ಇಲ್ಲಿನ ಅನೇಕ ಕಲಾವಿದರನ್ನು ಸಿನಿಮಾ ರಂಗಕ್ಕೆ ಪರಿಚಯಿಸುವಲ್ಲೂ ಕೂಡ ನಿರ್ದೇಶಕರು ಇದೊಂದು ಉತ್ತಮವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಮತ್ತು ಹೊಸ ಒಂದು ಮುನ್ನಡೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿನ ಕಲಾವಿದರು ಕೂಡ ಬಂಧಮುಕ್ತದ ಅಲ್ಲಿ ಎಲ್ಲ ರೀತಿಯ ಪಾತ್ರಗಳನ್ನು ಅತ್ಯಂತ ಜೀವಪೂರ್ಣವಾಗಿ ಅದಕ್ಕೆ ಜೀವ ತುಂಬಿ ಅಭಿನಯಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಕಥೆಯನ್ನು ಸಿನಿಮಾ ತೆರೆಗೆ ತರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರೀತಿಯ ಸಾಹಿತ್ಯ ಆಗಿರ್ಬೋದು, ಅದರದ್ದು ಸಂಭಾಷಣೆಗಳಿರ್ಬೋದು, ಸಂಗೀತ ನಿರ್ದೇಶನ ಇರ್ಬೋದು, ಎಲ್ಲವನ್ನೂ ಕೂಡ ಭಾಳ ಹದವಾದ ರೀತಿಯಲ್ಲಿ ಬೆರೆಸಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇವತ್ತು ಬಂಧಮುಕ್ತ ಸಿನಿಮಾವನ್ನು ಯಶಸ್ವಿ ಪ್ರದರ್ಶನ ಕಾಣುವಂತೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಶಿವಪುತ್ರಪ್ಪ ಆಸಿ ಸರ್ ಅವರಿಗೂ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಕುಮಾರ್ ಬೇಂದ್ರೆ ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ಇನ್ನೂ ಹೆಚ್ಚಿನ ಸಿನಿಮಾ ನಿರ್ಮಾಣದ ಹಾದಿಯಲ್ಲಿ ಅವರ ಹೊಸ ಹೆಜ್ಜೆಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಮೂಡಲಿ. ಇಲ್ಲಿನ ಕಲಾವಿದರು, ತಂತ್ರಜ್ಞರು ಮತ್ತು ಸಂಗೀತ ನಿರ್ದೇಶಕರು ಕೂಡ ಇದರಿಂದ ಹೊರಬರಲಿ. ಸಿನಿಮಾ ನಿರ್ಮಾಣ ಹುಬ್ಬಳ್ಳಿ ಮತ್ತು ಧಾರವಾಡಗಳಂಥ ನಗರಗಳಿಗೂ ಕೂಡ ವ್ಯಾಪಿಸಿಕೊಂಡು ಇಲ್ಲಿಯೂ ಕೂಡ ಇಲ್ಲಿನ ಒಂದು ಸಿನಿಮಾದ ವಾತಾವರಣವನ್ನು ನಿರ್ಮಿಸುವಲ್ಲಿ ಇದು ಸಹಕಾರಿಯಾಗಲಿ ಮತ್ತು ಈ ಹಾದಿಯಲ್ಲಿ ಇವತ್ತು ಪ್ರದರ್ಶನ ಕಂಡಿರ್ತಕ್ಕಂತಹ ಬಂಧಮುಕ್ತ ಸಿನಿಮಾ ಅತ್ಯಂತ ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ ಅಂತ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆಗಳನ್ನು ಹೇಳ್ತಾ ಮತ್ತೊಮ್ಮೆ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ, ಚಿತ್ರದ ಎಲ್ಲ ನಟ ನಟಿಯರಿಗೂ ಮತ್ತು ತಂತ್ರಜ್ಞರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ನಿರ್ದೇಶನ, ಪ್ರೊಫೆಸರ್ ಆಸಿ ಅವರ ನಿರ್ಮಾಣ ಮತ್ತು ಕತೆ ಒಳಗೊಂಡಂಥ ಈ ಬಂಧಮುಕ್ತ ಚಿತ್ರ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಹೊಸ ತಲೆಮಾರಿನ ಸಿನಿಮಾ ಇದಾಗಿದ್ದರೂ ಕೂಡ ಹೊಸ ತಲೆಮಾರಿಗೆ ಅನುಗುಣವಾಗಿ ಮೌಲ್ಯಗಳಲ್ಲಿ ಒಂದಿಷ್ಟು ವ್ಯತ್ಯಾಸವಾಗಿರ್ತೈತಿ. ಅದು ಸ್ವಾತಂತ್ರ್ಯವನ್ನು ಒಳಗೊಂಡಿರ್ತೈತಿ. ಅಂಥ ಸ್ವಾತಂತ್ರ್ಯವನ್ನು ಕೊಡಿಸುವ, ಸ್ವಾತಂತ್ರ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡುವ ಸಂದೇಶ ಇದರಲ್ಲಿದೆ. ಅದರಲ್ಲೂ ಕೂಡ ತಂದೆ ತಾಯಿ ಆದವರು ಹಳೆ ಕಟ್ಟುಪಾಡುಗಳಿಗೆ ಬಿದ್ದು ಅಥವಾ ಈ ಸಂಪ್ರದಾಯವನ್ನೇ ಮುಂದುವರಿಸಬೇಕು ಅಂತಕ್ಕಂಥ ಮನೋಗತವನ್ನು ಬಿಟ್ಟು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರಿಗೂ ಒಂದು ಬದುಕಿದೆ, ಅವ್ರಿಗೂ ಒಂದು ಸ್ವತಂತ್ರ ಜೀವನ ಇದೆ. ಆ ಜೀವನಕ್ಕೆ ನಾವು ಪ್ರೇರಣೆಯಾಗಿರಬೇಕು ಅಂತಕ್ಕಂಥ ಒಂದು ಹೊಸ ಹೊಳವನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ನಿರ್ದೇಶನ ಭಾಳ ಅತ್ಯುತ್ತಮವಾಗಿದೆ, ಗಾಯನ ಕೂಡ ಚೆನ್ನಾಗಿದೆ, ಡೈಲಾಗ್ ಕೂಡ ಭಾಳ ಅದ್ಭುತವಾಗಿ ಬಂದಿದೆ. ಕ್ಯಾಮ್ರಾ ಮತ್ತು ಅದರಲ್ಲಿರ್ತಕ್ಕಂಥ ಕಲಾವಿದರು ಕೂಡ ಭಾಳ ಅದ್ಭುತವಾಗಿ ನಟಿಸಿದ್ದಾರೆ. ಒಂದು ಸಾರ್ಥಕವಾದ ಸಿನಿಮಾ ಅಂತೇಳಿ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಮತ್ತಷ್ಟು ಸಿನಿಮಾಗಳು ಪ್ರೊಫೆಸರ್ ಆಸಿ ಅವರಿಂದ ಮತ್ತು ಕುಮಾರ್ ಬೇಂದ್ರೆ ಅವರಿಂದ ಇನ್ನಷ್ಟು ಬರಲಿ ಅಂತಕ್ಕಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತೇನೆ. ಒಂದು ತುಂಬ ಸರಳವಾದಂಥ ಕಥೆಯನ್ನು ಹಿಡ್ಕೊಂಡು ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸ್ಕ್ರೀನ್ ಮೇಲೆ ತಂದಂಥ ಎಲ್ಲ ಶ್ರೇಯಸ್ಸು ಈ ಚಿತ್ರದೊಳಗೆ ನಟಿಸಿರುವಂಥ ಎಲ್ಲ ನಟಿಯರಿಗೆ ಸಲ್ಲಬೇಕು. ಆಶಿಯವರ ನಿರ್ಮಾಣಗೊಂಡ ಈ ಚಿತ್ರ ಕುಮಾರ್ ಬೇಂದ್ರೆ ಅವರ ನಿರ್ದೇಶನದಲ್ಲಿ ತುಂಬ ಅರ್ಥಪೂರ್ಣವಾಗಿ ಮೂಡಿಬಂದಿದೆ. ಇದರಲ್ಲಿರೋ ಎಲ್ಲ ನಟಿಯರು ತುಂಬ ಚೆನ್ನಾಗಿ
ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಆಲ್ ದ ಬೆಸ್ಟ್. ಪತ್ರಕರ್ತರಾದಂಥ ಕುಮಾರ್ ಬೇಂದ್ರೆಯವ್ರ ನಿರ್ದೇಶನದಂಥ ಎರಡನೇ ಚಿತ್ರ ಇದು. ಅವರು ಮೊದಲು ನಾನ್ಯಾರು ಅನ್ನುವಂಥ ಒಂದು ಚಿತ್ರವನ್ನು ಮಾಡಿದರು. ಇದು ಎರಡನೇ ಚಿತ್ರ. ಅವರು ಶಿವಪುತ್ರಪ್ಪ ಆಶಿಯವರು ಬರೆದಂಥ, ಅವರೇ ನಿರ್ಮಾಣ ಮಾಡಿದಂಥ ಬಂಧಮುಕ್ತ ಇವತ್ತು ಪ್ರೀಮಿಯರ್ ಶೋ. ಇವತ್ತು ಹುಬ್ಬಳ್ಳಿ ಎಲ್ಲ ಕಲಾಬಂಧುಗಳನ್ನು ಸೇರಿಸಿ ಇವತ್ತು ಇಲ್ಲಿ ಪ್ರೀಮಿಯರ್ ಶೋ ಮಾಡಿದ್ದಾರೆ. ನಿಮ್ಮ ನಡುವೆ ನಡೆದಂಥ ಒಂದು ಕಥೆಯನ್ನು ಎನ್ನುವಂಥ ಮಟ್ಟಿಗೆ ಈ ಚಿತ್ರ ಮೂಡಿ ಬಂದಿದೆ. ಅದೇ ರೀತಿ ಹುಬ್ಬಳ್ಳಿಯ ಸೊಬಗನ್ನು ಛಾಯಾಗ್ರಹಣದಲ್ಲಿ ಬಹುಶಃ ಹುಬ್ಬಳ್ಳಿಯಲ್ಲೂ ಇಂಥ ಒಂದು ಅಪರೂಪದ ಉಣಕಲ್ ಕೆರೆ ಸಹಿತ ಅನೇಕ ದೃಶ್ಯಗಳನ್ನು ತೋರಿಸಿದ್ದಾರೆ. ನಾಯಕ ಮತ್ತು ನಾಯಕಿಯಾಗಿ ನಟಿಸಿದಂಥ ಇಬ್ಬರು ನಟರುಗಳು ಭವಿಷ್ಯದಲ್ಲಿ ತಾವು ಇನ್ನಷ್ಟು ಉಜ್ವಲವಾದಂಥ ಭವಿಷ್ಯವನ್ನು ಹೊಂದುವಂಥ ಒಂದು ಎಲ್ಲ ಇದನ್ನು ತೋರಿಸಿದ್ದಾರೆ. ಹಾಗಾಗಿ ಇಂಥ ಒಂದು ನಿಮ್ಮ ನಡುವೆ ನಡೆದಂಥ ಒಂದು ಘಟನೆಯನ್ನು ಚಿತ್ರರೂಪಕ್ಕೆ ತಂದಂಥ ಕುಮಾರ್ ಬೇಂದ್ರೆಯವರಿಗೆ ಹಾಗೂ ಶಿವಪುತ್ರ ಆಶಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಚಿತ್ರ ಬಿಡುಗಡೆಯಾಗಿ ಯಶಸ್ವಿಯಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಬಂಧ ಮುಕ್ತ ವಿಶೇಷ ಚಲನಚಿತ್ರ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದರಲ್ಲಿ ಕಥೆಯ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ವಿಶೇಷತೆಯನ್ನು ಹೊಂದಿದೆ. ಮಹಿಳೆ ಪರಿಶ್ರಮ ವಹಿಸಿ ಕಷ್ಟಪಟ್ಟು ಒಂದು ಬಡ ಕುಟುಂಬದಿಂದ ಬಂದವಳು MBBS ವರೆಗೆ ಅಭ್ಯಾಸ ಮಾಡಬೇಕಾದ್ರೆ ಪಡೆಯಲಾರದ ಕಷ್ಟವನ್ನು ಪಟ್ಟಿದ್ದಷ್ಟೇ ಅಲ್ಲ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕಥೆಯನ್ನು ಹೊಂದಿದ ಚಲನಚಿತ್ರ ಬಂಧ ಮುಕ್ತ. ಆಶಿಯವ್ರ ಬಗ್ಗೆ ನಾವು ಒಂದು ಭಾಳ 35-40 ವರ್ಷದಿಂದ ಬಲ್ಲವರು. ಅಷ್ಟೇ ನಮ್ಮ ಕುಮಾರ್ ಬೇಂದ್ರೆ ಅವರು ಒಂದು 18-20 ವರ್ಷದ ಸ್ನೇಹಿತರು. ಈ ಕಥೆಯಲ್ಲಿ ಪಾತ್ರ ವಹಿಸಿದಂಥವರು ಆ ಪಾತ್ರಕ್ಕೆ ನಿಜ ಜೀವನನ್ನೇ ತುಂಬಿಸ್ಯಾರ. ಅಷ್ಟು ಅಚ್ಚುಕಟ್ಟಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಇದರ ಏನು ಕ್ಯಾಮ್ರಾ ಬಳಸ್ಯಾರಲ್ಲ ಅದು ಕೂಡ ಭಾಳ ವಿಶೇಷತೆ ಅದ. ನಾವು ಭಾಳ ಹೆಮ್ಮೆ ಪಡುವಂಥ ವಿಷಯ. ನಮ್ಮ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಹುಬ್ಬಳ್ಳಿಯಲ್ಲಿ ಹೆಚ್ಚು ಚಿತ್ರೀಕರಣವಾಗಿದೆ. ಪ್ರತಿಯೊಬ್ಬರು ನಮ್ಮಲ್ಲಿಯವರು ಹೆಚ್ಚು ಪಾತ್ರ ನಿರ್ವಹಿಸಿದ್ದಾರೆ. ಅದು ಭಾಳ ಹೆಮ್ಮೆಯ ವಿಷಯ. ಈ ಚಿತ್ರ ಯಾವ ಕಡೆಯಿಂದ ನೋಡಿದರೂ ವಿಶೇಷತೆಯನ್ನು ಹೊಂದಿದೆ. ಅಂಥ ಚಲನಚಿತ್ರ ಭಾಳ ಇವತ್ತು ನೋಡಿದ್ವಿ. ಜನಗಳೆಲ್ಲರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಒಳ್ಳೆಯ ಚಲನಚಿತ್ರ ಅಂತ ಹೇಳಿದ್ದಾರೆ. ಇಂಥ ಚಲನಚಿತ್ರ ಹೆಚ್ಚು ಆಶಿಯವರ ಸಮರ್ಥ ಫಿಲಮ್ಸ್ ನಿರ್ಮಾಣದಡಿಯಲ್ಲಿ ಹೆಚ್ಚು ಬರಲಿ, ಜನಕ್ಕೆ ಒಳ್ಳೆಯ ಸಂದೇಶ ಹೋಗಲಿ. ಕುಮಾರ್ ಬೇಂದ್ರೆ ಅವರ ನಿರ್ದೇಶನದಲ್ಲಿ ಇದು 2ನೆಯ ಚಲನಚಿತ್ರ. ಇಂಥ ಹಲವು ಚಲನಚಿತ್ರಗಳು ಇನ್ನೂ ಹೆಚ್ಚು ಜನಗಳಿಗೆ ದೊರಕುವ ದಿಶೆಯಲ್ಲಿ ಅವರು ಕಾರ್ಯ ಮಾಡಲಿ, ಶುಭವಾಗಲಿ. ಇನ್ನೂ ಹೆಚ್ಚು ಪ್ರದರ್ಶನಗೊಳ್ಳಲು ನಮ್ಮ ಭಾಗದ ಪ್ರೇಕ್ಷಕರು ಅವರಿಗೆ ಸಹಾಯ ಸಹಕಾರ ಮಾಡಲಿ. ಹೆಚ್ಚು ಬಂದು ಇದನ್ನು ವೀಕ್ಷಣೆ ಮಾಡಲಿ ಅಂತ ನಾನು ಹೇಳ್ತಾಯಿದ್ದೆ. ಬಹಳ ಮನಮುಟ್ಟುವಂತಹ ಕತೆ, ಭಾಳ ಮಾರ್ಮಿಕವಾಗಿ ಮೂಡಿ ಬಂದಿದೆ. ಆಸಿಯವರ ಕತೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಮುಖ್ಯವಾಗಿ ಹೇಳಬೇಕಂದ್ರೆ ಭಾಳ ಕ್ರಿಯಾಶೀಲ ನಿರ್ದೇಶಕರು ನಮ್ಮ ಕುಮಾರ್ ಬೇಂದ್ರೆ ಅವರು. ಭಾಳ ಉತ್ತಮ ನಿರ್ದೇಶನ ಮತ್ತು ಪ್ರತಿಯೊಬ್ಬರಿಗೂ ಹಿಡಿಸುವಂತಹ ಕತೆ. ಚಿತ್ರೀಕರಣ ಆಯ್ತು, ಸಂಗೀತ ಆಯ್ತು, ಸಾಹಿತ್ಯ ಪ್ರತಿಯೊಂದೂ ಅತ್ಯುತ್ತಮವಾಗಿ ಮೂಡಿ ಬಂದದೆ. ಯಾಕಂದ್ರೆ ನಾನು ಸಿನಿಮಾದ ಹುಚ್ಚ, ಕನ್ನಡ ಸಿನಿಮಾ ಯಾವಾಗಲೂ ನೋಡ್ತೀನಿ, ನನಗೆ ಲಘು ಗೊತ್ತಾಗ್ತದೆ. ಭಾಳ ಹಿಡಿಸ್ತು ಕನ್ನಡ ಸಿನಿಮಾ. ಎಲ್ಲರೂ ಬಂದು ನೋಡಬೇಕು. ಮತ್ತು ಈ ಹಿಂದೊಂದು ಅವರು ನನಗೊಂದು ಚಲನಚಿತ್ರ ತೋರಿಸಿದ್ರು. ಇದ್ರೊಳಗೆ ಭಾಳ ಅವ್ರದ್ದು ನಿರ್ದೇಶನದೊಳಗೆ ಭಾಳ ಅವರ ಮೇಲ್ಮಟ್ಟಕ್ಕೆ ಬಂದಾರೆ. ಇನ್ನೂ ಒಳ್ಳೊಳ್ಳೆ ಅವರ ನಿರ್ದೇಶನದಲ್ಲಿ
ಚಿತ್ರ ಮೂಡಿ ಬರಲಿ. ಮತ್ತು ಸಂಗೀತನೂ ನೋಡ್ರಿ ನಮ್ಮ ಕಟ್ಕೋಳ ಅವ್ರು ಕೊಟ್ಟಾರ, ವೈದ್ಯರು ನಮ್ಮ ಡಾಕ್ಟರ್ ಕಟ್ಕೋಳ ಅವ್ರು ಕೊಟ್ಟಾರ. ಸಂಗೀತ ಆಯ್ತು, ಎರಡೂ ಹಾಡು ಭಾಳ ಚಂದ ಮೂಡಿ ಬಂದವ್ರಿ, ಭಾಳ ಹಿಡಿಸ್ತು ಮತ್ತು ಅವು ಭಾಳ ಪ್ರಸಿದ್ಧಿನೂ ಹೊಂತವು. ಮುಂದೆ ಈ ಚಿತ್ರನ ಎಲ್ಲರೂ ಬಂದು ನೋಡಲಿ. ಈ ಚಿತ್ರ ಬಿಡುಗಡೆ ಆಗಲಿ ಚಿತ್ರಮಂದಿರ ಒಳಗೆ. ನಾವು ಕನ್ನಡಿಗರಿಗೆಲ್ಲ ನಾವು ಇಂಥ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹ ಬೇಕು. ಮತ್ತು ನಮ್ಮ ಉತ್ತರ ಕರ್ನಾಟಕದ ಸೊಗಡದ ಇದ್ರೊಳಗೆ, ಉತ್ತರ ಕರ್ನಾಟಕದ ಸೊಗಡ ಪೂರ್ಣ ನಮ್ಮ ಹುಬ್ಬಳ್ಳಿ ಒಳಗೆ ಚಿತ್ರೀಕರಣ ಆಗ್ಯದ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಆಶಿ ಅವರಿಗೆ ಮತ್ತು ಕುಮಾರ್ ಬೇಂದ್ರೆ ಅವರಿಗೆ, ಕಟ್ಕೋಳ ಅವರಿಗೆ ಪ್ರತಿಯೊಬ್ಬರಿಗೂ ನಾ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹಿರಿಯ ಸಾಹಿತಿಗಳಾದಂಥ ಆಶೀಸ್ ಸರ್ ಅವರ ಕಥೆಯನ್ನು ಗೆಳೆಯ ಕುಮಾರ ಬೇಂದ್ರೆ ಚಿತ್ರಕಥೆ ಮಾಡಿ ನಿರ್ದೇಶನ ಮಾಡಿದಂಥ ಒಂದು ಚಲನಚಿತ್ರ ಬಂಧಮುಕ್ತ ಯಶಸ್ವಿ ಎಂದು ನನ್ನ ಭಾವನೆ. ಒಂದು ಕಥೆಯನ್ನು ಚಿತ್ರಕಥೆಯನ್ನಾಗಿಸುವುದು, ಆ ಚಿತ್ರಕಥೆಯಲ್ಲಿಯ ಭಾವನೆಗಳಿಗೆ ಅಭಿನಯ ಸನ್ನಿವೇಶವನ್ನು ಜೋಡಿಸುವುದು ಒಬ್ಬ ನಿರ್ದೇಶಕನ ಪಾತ್ರ ಬಹಳ ಆಗ್ತದೆ. ಆ ಅಭಿನಯವನ್ನು ನೀಡಿದ ಎಲ್ಲ ಸ್ಥಳೀಯ ಕಲಾವಿದರು ಬಹಳ ಅತ್ಯುತ್ತಮವಾದಂಥ ಅಭಿನಯವನ್ನು ನೀಡಿದ್ದಾರೆ. ಜೊತೆಗೆ ಗೀತೆ ಮತ್ತು ಸಂಗೀತ ಕೂಡ ಬಹಳ ಯಶಸ್ವಿಯಾಗಿ ಮೂಡಿಬಂದಿದೆ. ಚಲನಚಿತ್ರ ಉದ್ಯಮ ಬೆಂಗಳೂರು ಆವರಿಸಿಕೊಂಡಿದೆ. ಆ ಬೆಂಗಳೂರಿನಿಂದ ಬೇರೆ ಕಡೆ ಬೆಳೆಯುವಂಥ ಒಂದು ಸನ್ನಿವೇಶ ಆಗಬೇಕು. ಅದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಆಗ್ತಕ್ಕಂಥದ್ದು. ಇಲ್ಲಿ ಹುಬ್ಬಳ್ಳಿಯಲ್ಲಿ ಇಂತಹ ಒಂದು ಸಾಹಸ ಮಾಡಿದ್ದು, ಇದನ್ನು ಸಾಹಸ ಅಂತಲೇ ನಾವು ಕರಿಬೇಕು. ಅಂತಹ ಸಾಹಸ ಮಾಡಿದ ಗೆಳೆಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೇನೆ. ಮತ್ತು ಅಂತಹ ವಾತಾವರಣ ಬೆಂಗಳೂರು ಹೊರತಾಗಿ ಇಂಥ ನಗರಗಳಿಗೆ ಅದು ವ್ಯಾಪಿಸಬೇಕು ಅಂತಕ್ಕಂಥ ನಮ್ಮ ನಾಯಕರುಗಳ ಎದುರಿಗೆ ಇರೋದರಿಂದ ನಾನು ಈ ಮಾತನ್ನು ಬಹುಶಃ ಹೇಳ್ಬೋದೇನೋ ಅಂಥೇಳಿ ಅನ್ನಿಸ್ತದೆ. ಅಂದಾಗ ನಮ್ಮ ಸ್ಥಳೀಯ ಕಲಾವಿದರಿಗೆ ಮತ್ತು ಇಲ್ಲಿಯ ಸನ್ನಿವೇಶ, ಇಲ್ಲಿಯ ಭಾಷೆ, ಇಲ್ಲಿಯ ಭಾವನೆಗಳಿಗೆ ಒಂದು ದೊಡ್ಡ ಬೆಲೆ ಬರ್ತದೆ. ಅಂಥ ಒಂದು ಕಾರ್ಯಕ್ಕೆ ಇವತ್ತು ಇದು ಬಹುಶಃ ಇದು ಮುನ್ನುಡಿ ಆಗಲಿ ಅಂಥೇಳಿ ನಾನು ಹಾರೈಸಿ ಎರಡು ಮಾತನ್ನು ಹೇಳ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್ ಗೌಡ ಪಾಟೀಲ್. ಬಂಧಮುಕ್ತ ಚಲನಚಿತ್ರದಲ್ಲಿ ಹೀರೋಯಿನ್ನ ತಂದೆಯ ಪಾತ್ರವನ್ನು ನಿರ್ವಹಿಸಿದ್ದೀನಿ. ಪ್ರೊಫೆಸರ್ ಶಿವಪುತ್ರಪ್ಪ ಆಶೀಸ್ ಸರ್ ಅವರು ಇದರ ನಿರ್ಮಾಪಕರು, ಕುಮಾರ್ ಬೇಂದ್ರೆ ಅವರು ಇದರ ನಿರ್ದೇಶಕರಾಗಿದ್ದಾರೆ. ಇದು ನನ್ನ 8ನೇ ಚಲನಚಿತ್ರ. ಒಂದು ಡಿಫ್ರೆಂಟ್ ಆಗಿರುವಂಥ ಸ್ಟೋರಿಯನ್ನು ಇಟ್ಕೊಂಡು ಬಂದಂಥ ಈ ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಕರ್ನಾಟಕದ ಎಲ್ಲ ಜನರು ಇದನ್ನ ನೋಡಬೇಕು, ಆಶೀರ್ವದಿಸಬೇಕು. ಉತ್ತರ ಕರ್ನಾಟಕದ ಎಲ್ಲ ಅಂದರೆ ಹೆಚ್ಚೆಲ್ಲ ಹುಬ್ಬಳ್ಳಿ ಸಿಟಿಯಲ್ಲೇ ಇದು ಶೂಟಿಂಗ್ ಆಗಿದೆ. ಎಲ್ಲರೂ ಕರ್ನಾಟಕದ ಎಲ್ಲ ಜನರು ಇದನ್ನು ನೋಡಿ ಆಶೀರ್ವದಿಸ್ಬೇಕಂತ ವಿನಂತಿ ಮಾಡ್ಕೋತೇನೆ. ಥ್ಯಾಂಕ್ ಯು.